ನಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಗುರುಗಣಪತಯೇ ನಮೋ ನಮಃ. ಬಿದರಳ್ಳಿ ಗ್ರಾಮದಲ್ಲಿ ಈ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಕ್ಷೇತ್ರ ಪ್ರಸಿದ್ಧಿಯಾಗಿದ್ದು, ಈ ಒಂದು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಂದಿನ ದಿವಸ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳಲ್ಲಿ ಶನೀಶ್ವರ ಸ್ವಾಮಿಯ ಒಂದು ವೈಭವ ಏನಪ್ಪ ಅಂತ ಹೇಳಿದ್ರೆ, ಮೇಷ, ವೃಶ್ಚಿಕ, ಧನಸ್ಸು, ಸಿಂಹ, ಕುಂಭ ರಾಶಿಗಳಿಗೆ ಶನೀಶ್ವರ ಸ್ವಾಮಿ ಪ್ರವೇಶವಾಗಲಿದ್ದು, ಆ ರಾಶಿಗಳ ಅವರಿಗೆ ವಿಶೇಷವಾಗಿ ಒಂದು ಶುಭ ಫಲವನ್ನು ಕೊಡಬೇಕು ಅಂತೇಳಿ ಈ ಒಂದು ದೇವಾಲಯದಲ್ಲಿ ಇಂದಿನ ದಿವಸ ಪ್ರಾತಃ ಕಾಲದಲ್ಲಿ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಳಶಸ್ಥಾಪನೆ ಹಾಗೂ ಸ್ವಾಮಿಗೆ ಜ್ಯೇಷ್ಠಾದೇವಿ ಸಮೇತ ಶನೀಶ್ವರ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಸಹಿತವಾಗಿ ಸ್ವಾಮಿಗೆ ಪೂಜಾರಾಧನಾ ಕೈಂಕರ್ಯಗಳೆಲ್ಲವೂ ನಡೆದಿದ್ದು, ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಇಲ್ಲಿ ಸ್ವಾಮಿ ದರ್ಶನವನ್ನು ಪಡೆದಿದ್ದಾರೆ. ಹಾಗಾಗಿ ಈ ಒಂದು ಶನೀಶ್ವರ ಸ್ವಾಮಿಯ ಒಂದು ಪರಿಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭಕ್ತಾದಿಗಳೆಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಿ ಎಲ್ಲರೂ ಭಕ್ತಾದಿಗಳು ಸ್ವಾಮಿಯ ಒಂದು ಅನುಗ್ರಹ ಪಡೆಯಬೇಕಾಗಿ ಕೋರ್ತಾ ಇದ್ದೇವೆ. ನನ್ನ ಹೆಸರು ನಂದಿನಿ ಅಂದ್ಬಿಟ್ಟು. ಇವತ್ತಿನ ಪೂಜೆ ಏನಪ್ಪ ಅಂದರೆ, ಇಲ್ಲಿ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ, ಇವತ್ತು ಶನೇಶ್ವರವ್ರದ್ದು 2000 ವರ್ಷದ ಅಮಾವಾಸ್ಯೆ ಬಂದಿರೋದ್ರಿಂದ ಇಲ್ಲಿ ಹೋಮ ಮತ್ತು ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಒಳ್ಳೆಯದಾಗಿದೆ. ಹಾಗೆ ಹೇಳ್ಬೇಕಂತಂದರೆ, ಇಲ್ಲಿ ಎಲ್ಲದಕ್ಕಿಂತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂದರೆ ನಮಗೆ ತುಂಬ ಖುಷಿ ಕೊಡುತ್ತೆ. ಚೆನ್ನಾಗಿದೆ. ನನ್ನ ಹೆಸರು ಗಾಳಿಮೂರ್ತಿ ಅಂತ. ಈ ಬಿದರಳ್ಳಿಯಲ್ಲಿ 2.5 ವರ್ಷದಿಂದ ವಾಸವಾಗಿದ್ದೇನೆ. ಈ ದೇವಸ್ಥಾನ ತುಂಬ ವಿಶೇಷವಾದಂಥ ದೇವಸ್ಥಾನ. ಇದು ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಪಂಚಮುಖಿ ದೇವಸ್ಥಾನ ಹಾಗೂ ವಿದ್ಯಾಗಣಪತಿ ದೇವಸ್ಥಾನ ಇದೆ. ಇದು ತುಂಬ ವಿಶೇಷವಾಗಿ ನಿಮ್ಮ ಜನಗಳಿಗೆ ಎಲ್ಲ ಸೌಕರ್ಯಗಳು ಇದ್ದೇ ಇರುತ್ತೆ. ಹಿಂದುಗಡೆ ಪೂಜೆ ಪುನಸ್ಕಾರ, ಯಜ್ಞ ಯಾದನಗಳು ಮಾಡ್ಬೋದು, ಹೋಮಗಳು ಮಾಡ್ಬೋದು, ಮದುವೆ ಮುಂಜುಗಳು ಮಾಡ್ಬೋದು. ಯಾವುದೇ ಸಮಾರಂಭ ಮಾಡಿದ್ರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಇಲ್ಲಿರೋ ಅರ್ಚಕರು. ಈ ಒಳ್ಳೆ ವಿಶೇಷವಾದಂಥ ದೇವಸ್ಥಾನ ನೀವು ಒಂದು ಸರಿ ಬಂದು ಈ ಪುನೀತರಾಗಬೇಕು. ಹಿಂದುಗಡೆ ಸುಮಾರು ರೂಮ್ಗಳಿದೆ ದೇವಸ್ಥಾನದ್ದು. ನೀವು ಫ್ಯಾಮಿಲಿಯಿಂದ ದೂರಿಂದ ಬಂದಿರೋರ್ಗೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ನಮ್ಮ ಹೆಸರು ಸದಾಶಿವ ಮತ್ತು ನಾವು ಈ ದೇವಸ್ಥಾನಕ್ಕೆ ಬಿದರಳ್ಳಿಗೆ ಬಂದು 5 ವರ್ಷ ಆಗಿದೆ. ಈ ದೇವಸ್ಥಾನಕ್ಕೆ ಎಲ್ಲ ನಮಗೆ ಒಳ್ಳೆಯದಾಗಿದೆ. ಇಲ್ಲಿ ಬಂದ ತಕ್ಷಣ ನಮಗೆಲ್ಲ ಒಳ್ಳೆಯದಾಗಿದೆ. ದೇವರ ಅನುಗ್ರಹದಲ್ಲಿ ನಾನು ಒಳ್ಳೆಯದಾಗಿ ಚೆನ್ನಾಗಿದ್ದೇನೆ. ನಮ್ಮ ಹೆಸರು ಅಭಿಲಾಷ್ ಅಂತ. ನಾನು ಬಿದರಳ್ಳಿ ವಾಸಿ. 5 ವರ್ಷದಿಂದ ಬಿದರಳ್ಳಿನಲ್ಲಿದ್ದೀನಿ. ನಾನು ಇವಾಗ 5 ವರ್ಷದಿಂದ ಈ ನರಸಿಂಹ ದೇವಸ್ಥಾನಕ್ಕೆ ಬರ್ತಾನಿದ್ದೀನಿ.